ಶ್ರೀಕೃಷ್ಣ ಅರ್ಜುನನನ್ನು ರಣರಂಗದಲ್ಲಿ ಕರೆದುಕೊಂಡು ಹೋದಾಗ ಎಲ್ಲ ಸೈನಿಕ ಹಾಗೂ ಭೀಷ್ಮ, ದ್ರೋಣಾಚಾರ್ಯ, ದುರ್ಯೋಧನ ಇಂಥವರೆಲ್ಲವನ್ನು ನೋಡಿ ಆಗ ಅರ್ಜುನನು ಮಾತನಾಡುವನು. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ, ನ ಚ ಶೇರ್ಯಾನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಹೇ ಕೇಶವ, ನನಗೆ ಅನೇಕ ಕೆಟ್ಟ ಅಮಂಗಳಗಳು ಹಾಗೂ ಸೂಚನೆಗಳು ಇಲ್ಲಿ ಕಂಡು ಬರುತ್ತಿವೆ. ಹೇಗೆಂದರೆ ಭೂಮಿ ನಡುಗುವಿಕೆ, ಉಲ್ಕೆಪಾತಗಳು ಏಳುವಿಕೆ, ಮೋಡಗಳು ಒಂದಕ್ಕೊಂದು ಮರೆಯಾಗುವಿಕೆ. ಆದ್ದರಿಂದ ಈ ಯುದ್ಧದಿಂದ ಶುಭ ಎಂದಿಗೂ ಆಗಲಾರದು ಎಂದು ಶ್ರೀಕೃಷ್ಣನಿಗೆ ಹೇಳಿ ಕೊಡುವನು. ಆಗ ಮತ್ತೆ ಸ್ವಜನರನ್ನು ಬಂಧುಗಳನ್ನು ಕೊಲ್ಲುವುದರಿಂದ ಎನ್ನ ಭವಿಷ್ಯ ಹಾಗೂ ಜೀವನ ನಷ್ಟವಾಗುವುದು. ಪಿತಾಮಹನಾದ ಭೀಷ್ಮ, ಗುರುವಾದ ದ್ರೋಣಾಚಾರ್ಯ ಮತ್ತು ಕೃಪರು ಇಂಥ ಸ್ವಜನರನ್ನು ಸಾತ್ವಿಕರನ್ನು ಕೊಂದು ರಾಜ್ಯಭೋಗ ಮಾಡಬೇಕೆ? ಇದಾವ ನ್ಯಾಯ? ಆದರೆ ಹಿಂದೆಯೂ ಕೂಡ ಅರ್ಜುನನು ಭೀಷ್ಮ ದ್ರೋಣರ ವಿರುದ್ಧ ಯುದ್ಧವನ್ನು ಮಾಡಿರುತ್ತಾನೆ. ಆದರೆ ಆಗ ಇವರಿಬ್ಬರನ್ನು ಕೊಲ್ಲಬೇಕೆಂಬ ನಿರ್ಣಯವಿರಲಿಲ್ಲ. ಕೇವಲ ಆಕಳುಗಳನ್ನು ಕದ್ದೊಯ್ಯುವಾಗ ಆಗ ಬಿಡಿಸಿರುವನು. ಆದರೆ ಕರ್ತವ್ಯದಲ್ಲಿ ಶ್ರದ್ಧೆ ಇಲ್ಲದವನಿಗೆ ನೆಪಗಳು ನಿಮಿತ್ತ. ಏನಾದರೊಂದು ಭ್ರಾಂತಿಯಿಂದ ಕಲ್ಪನೆಗಳು ಎದ್ದೇಳುತ್ತಲೇ ಇರುತ್ತವೆ. ಆಗ ಶ್ರೀಕೃಷ್ಣನು ಸೇನಾ ಮಧ್ಯದಲ್ಲಿ ಅರ್ಜುನನ ರಥವನ್ನು ನಿಲ್ಲಿಸಿ, ಹೇ ಅರ್ಜುನ, ಹೇ ಗಾಂಡೀವ, ನಿನ್ನ ಗಾಂಡೀವ ಶಕ್ತಿಗಿಂತ ನಿನ್ನ ಮೋಹದ ಶಕ್ತಿಯೇ ಹೆಚ್ಚಾಗಿ ಕಂಡುಬರುತ್ತಿದೆ. ನೀನು ಈ ಮೋಹವನ್ನು ಮೊದಲು ನಿನ್ನಲ್ಲಿ ಸದೆಬಡಿ, ಹಾಗೂ ಈ ಯುದ್ಧದ ಪರಿಣಾಮ ಸಂಪೂರ್ಣ ನಿನ್ನಲ್ಲಿ ಜ್ಞಾನವೂ ಇದೆ. ಹಿಂದೆ ಸರಿಯಬೇಡ, ನೀನು ಬಂದ ಕಾರ್ಯವನ್ನು ಮಾಡು. ಯುದ್ಧ ಭೂಮಿಗೆ ಬಂದು ಹೆದರುವುದು ಎಂದರೆ, ಹೇ ಅರ್ಜುನ, ಹೇ ಗಾಂಡೀವ, ನಿನ್ನ ಸಾಮರ್ಥ್ಯ ಇಷ್ಟೇನಾ? ನಿನ್ನ ನಂಬಿದವರಿಗೆ ಮೋಸ ಮಾಡುವೆ ನೀನು. ಎದ್ದೇಳು, ಧೃತಿಗೆಡದೆ ನಿನ್ನವರೇ ಆದ ವೈರಿಗಳನ್ನು ಹಿಮ್ಮೆಟ್ಟಿಸು. ಯುದ್ಧ ಭೂಮಿಯಲ್ಲಿ ಹೀಗೆ ಮಾತನಾಡುವುದು ಸರಿಯೇ? ಎತ್ತು ನಿನ್ನ ಗಾಂಡೀವ. ಧನ್ಯವಾದಗಳು.